ಹೌದು. ಯಾರಿಗೆ? ತನ್ನ ಮಗನಿಗೆ ಎತ್ತಾಳ. ಹನುಮಂತಗ ನೀ ಇರ್ಲಿಕ್ಕಾಗಿ ರಾಮ ಲಕ್ಷ್ಮಣಿಗೆ ಯಾಕೆ ಕಷ್ಟ ಕೊಟ್ಟು ಹನುಮಂತ? ರಾಮ ಲಕ್ಷ್ಮಣಿಗೆ ಯಾಕೆ ಕಷ್ಟ ಕೊಟ್ಟಿ? ಹೌದು ಹೌದು ಅವಾಗ ಯಾಕೆ ಯವ್ವ ಅನ್ನವ ಲಕ್ಷ್ಮಣ, ಹೌದು. ನಿನ್ನ ಮಗ ಅಷ್ಟು ಶಕ್ತಿಶಾಲಿಯನ್ನ ತಿಳ್ಕೊಂಡ. ತ್ರೇತಾಯುಗದಾಗ ರಾಮಾಯಣ ಐತಿ, ನಿಮ್ಗೆಲ್ಲರಿಗೆ ಗೊತ್ತದ. ಹೌದು ಹೌದು ಸೀತಾದೇವಿ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು. ರಾವಣ ಮಾಯದಾಟ ಮಾಡಿ ಸೀತಾಗ ಲಂಕಪಟ್ಟಣಕ್ಕೆ ಒಯ್ದಿಟ್ಟ. ಹೌದು ಹೌದಿಲ್ರಿ? ಹೌದು ಒಯ್ದು ಇಟ್ಟ ಬಳಕ ಹನುಮಂತ ಸೋದ ಮಾಡ್ಯಾನ. ಹೌದು ಎಲ್ಲ ವಾನರ ಸೈನ್ಯ ನೇಳ ನೀಳ ಜಾವಂತ ಅಂಗದ ಸುಗ್ರೀವ ರಾಮ ಲಕ್ಷ್ಮಣ ಎಲ್ಲರೂ ಸೇತು ಕಟ್ಟಿ ಹಚ್ಚಿಕ್ ಹೋಗಿ ಯುದ್ಧ ಮಾಡಿದ್ರು. ಹೌದು ಹೌದು ಯುದ್ಧ ಮಾಡಿದ ಬಳಕ ಜಯ ಯಾರಿಗೈತು? ರಾಮಪ್ರಭುಗೆ ಜಯ ಇತ್ತು. ದಶಕಂಠ ರಾವಣ ನೆಲಪಾಲಾದ. ಹೌದು ಹೌದು ಬಾಣಿಲಿ ಹೊಡೆದು ರಾಮಪ್ರಭು ನೆಲಕ್ಕೆ ಕೆಡವುದ. ಹೌದು ಜಯ ಆದ ಬಳಕ ಲಕ್ಷ್ಮಣಗ ಸೂಕ್ಷ್ಮ ಅಹಂಕಾರ ಬತ್ತು. ಹೌದು ಹೌದು ಏನ್ ಬತ್ರಿಪ್ಪ ಅಹಂಕಾರ? ಇಡೀ ಬ್ರಹ್ಮಾಂಡದೊಳಗೆ ನನ್ನ ಅಣ್ಣ ಶಕ್ತಿಶಾಲಿಯನ. ಹೌದಾ? ಈ ಒಂದು ಲಂಕಾಪಟ್ಟಣದ ದಶಾನನ ರಾವಣಗ ಹೊಡಿಬೇಕಂದ್ರ ನನ್ನ ಅಣ್ಣಗ ಬಿಟ್ರು ನನ್ನಲ್ಲೇ ತಾಕತ್ತದಲ್ಲ, ನನ್ನಿಂದೆ ಜಯ ಆಯ್ತಲ್ಲ ತಿಳಿ ಲಕ್ಷ್ಮಣನಲ್ಲಿ ಬಂದಿತ್ತು. ಹೌದು ಹೌದು ಸೂಕ್ಷ್ಮ ಅಹಂಕಾರ ಬತ್ತು ಒಳಗ. ಲಕ್ಷ್ಮಣನಲ್ಲಿ ಸೂಕ್ಷ್ಮ ಅಹಂಕಾರ ಬಂದುದು ರಾಮಪ್ರಭು ತಿಳ್ಕೊಂಡ ಮುಗುಳದಾಗ ನಕ್ಕ. ಹೌದು ಎಲ್ಲ ವಾನರ ಸೈನಿಕ ರಾಮಪ್ರಭು ಹೇಳ್ತಾನ, ಏನ್ ಹೇಳ್ದ? ನೀವು ಎಲ್ಲರ ವನದೊಳಗ ನಡ್ರಿ, ನಡ್ರಿ, ಹೂವಿನ ವಿಮಾನದಾಗ ನಾವು ಕೂತ್ ಬರ್ತೇವತ್ತೇಳಿ ಹನುಮಂತ ರಾಮ ಲಕ್ಷ್ಮಣ ಸೀತಾ ಹೂವಿನ ವಿಮಾನದಾಗ ಕೂತಾರ. ಹೌದು ಕೂತ್ ಬರ್ಬೇಕನ್ನೋರದಾಗ ಯಾವುದು ಅಂಜನಾದ್ರಿ ಬೆಟ್ಟ. ಹೌದಾ? ಹನುಮಂತನ ಮನಿ ಕಾಣಿಸ್ತ ಯಾರಿಗೆ? ಪ್ರಭು ರಾಮಚಂದ್ರಗ. ಹೌದು ಹೌದು ಋಷಿಮುಖ ಪರ್ವತ. ಹೌದಾ? ಅಂಜನಾದ್ರಿ ಬೆಟ್ಟ ಹನುಮಂತನ ಮನಿ ಕಾಣಿಸ್ತು. ತಮ್ಮಗ ಹೇಳತ್ತಾನೆ ಯಾರು? ರಾಮಚಂದ್ರ. ಯಾನ್ ಹೇಳ್ದ? ಏನ್ ಹೇಳ್ದ? ಏ ಲಕ್ಷ್ಮಣ, ಲಕ್ಷ್ಮಣ ಹನುಮಂತ ಸೀತಾನ ಶೋಧ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ಟಾನ. ಹೌದು ಅಂಜನಾದೇವಿ ಹನುಮಂತನ ತಾಯಿಯಳ ಆಕಿಗಿಟ್ಟು ಭೇಟಿಯಾಗಿ ಹೋಗುನಂದ್ರು. ಹೌದು ಹೌದು ಹೋಗತ್ತ ಭೇಟಿಯಾಗಿ ಹೋಗೋನು. ಯಾಕಾಗಲಿ ಅಂದ ಲಕ್ಷ್ಮಣ. ಅಣ್ಣ ನೀ ಹೇಳ್ದಂಗೆ ಅಂದ. ಹೌದು ವಿಮಾನ ಹೂವಿಂದ ತೆಳಗಿಳಿತ್ತು. ಹೌದು ರಾಮ ಲಕ್ಷ್ಮಣ ಸೀತಾ ಹನುಮಂತ 4 ಮಂದಿ ಹೋದ್ರು. ಬಾಗಲು ಮುಚ್ಚಿಕೊಂಡಿಳು. ವಯಸ್ಸಾಗಿತ್ತು ಅಂಜನಾದೇವಿದು. ಹೌದು ಹನುಮಂತ ಬಾಗಲು ಬಡ್ಲಿಗೆ ಯವ್ವಾ ಬಾಗಲು ತೆಗಿ ಅಂದ. ತಾಯಿ ಬಾಗಲ್ ತೆಗಿ. ಮುದುಕಿ ವಯಸ್ಸಾಗಿತ್ತು, ಬಾಗಲು ತೆಗೆದಳು. ಹೌದು ಹನುಮಂತ ಅಂದಳಕ್ಕಿ, ಹೌದು ನನ್ನ ಎದೆ ಹಾಲಿನ ಋಣ ಮುಟ್ಟಿಸ್ದಿ ಇವತ್ತಿಗೆ ಅಂದಳಕ್ಕಿ. ಹೌದು ಹೌದು ನಾ ಕುಡಿಸುದು ಎದೆ ಹಾಲಿನ ಋಣ ಮುಟ್ಟಿಸ್ದಿ. ಹೌದು ಯಾಕೆವಾ ಅಂದ ಹನುಮಂತ. ಹೌದು ಎಷ್ಟೋ ಮಕ್ಕಳು ವಯಸ್ಸಾದ ಬಳಕ ಮುಪ್ಪಾನ ತಾಯಿ ತಂದಿಗೆ ಕಾಶಿ ಉಳಿವಿ ಗೋಕರ್ಣ ಹಜ್ಜ ಹಿಂಗೆಲ್ಲ ಕಡೆ ತೀರ್ಥಯಾತ್ರಕ್ಕೆ ಒಯ್ತಾರ. ಹೌದು ಕರೆ ಆ ಕಾಶಿ ಪಟ್ಟಣದ ಮಾಲಕ್ಯಾನ ಪರಮಾತ್ಮ ನೋಡು ಅವನಿಗೆ ನನ್ನ ದರ್ಶನಕ್ಕೆ ತಂದಿದೆ ಅಂದ್ರ ನನ್ನ ಎದೆ ಹಾಲು ಮುಟ್ಟಿಸದಿ ಮಗು ಹನುಮಂತ, ನನ್ನ ಎದೆ ಹಾಲು ಮುಟ್ಟಿಸದಿ ಅಂದಳು. ಹೌದು ಹೌದು ರೀ ನಾ ಮುಟ್ಟಿಸದಿ ನೋಡ್ರಿ ಎಂತ ಮಾತು ಹೇಳ್ತಾಳ. ಹೌದು ಹೌದು ಹೋಗಿ ಎಲ್ಲರೂ ಕೂತ್ರು. ಹನುಮಂತನ ಮನಿ ಒಳಗೆ ಅತಿಥಿ ಸತ್ಕಾರ ಅಂತೇಳಿ ಎಲ್ಲರಿಗೆ ಹಣ್ಣು ಹಂಪಲು ಕೊಡ್ತಾಳ ಅಂಜನಾದೇವಿ. ಹೌದು ಹನುಮಂತ ತಾಯಿ ಕಾಲಿನ ತೆಳಗ್ ಕೂತು ತಾಯಿ ಕಾಲು ಒತ್ತಲಗತ್ತ. ಹೌದು ಹೌದು ಯಾರು? ಹನುಮಂತ. ಹನುಮಂತ ಏ ಹನುಮಂತ. ತಾಯಿ ಏನತ್ತಾಳ? ಹನುಮಂತ ಹೌದು ಸೀತಾಗ ಏನೋ ರಾವಣ ವೈದಿದತ್ತ. ಹೌದು ಹೌದು ಹ್ಯಾಂಗ ತಂದ್ರಿ? ಯುದ್ಧ ಹ್ಯಾಂಗಾಯ್ತು ಅಂದ ಬಳಕ ಹನುಮಂತ ಹೇಳದ, ಯವಾ ನಾ ಶೋಧ ಮಾಡಿ ಬಂದ. ಹೌದು ಮುಂದೆ ಇಟ್ಟು ಮಂದಿ ಎಲ್ಲ ಹಾದೇವು. ಹೌದು ರಾಮ ಲಕ್ಷ್ಮಣ ಹಿಂಗೆಲ್ಲ ನಾವೆಲ್ಲರೇ ಯುದ್ಧ ಮಾಡಿದೆವು. ಸೀತಾದೇವಿಗೆ ಗೆದ್ದು ತರ್ಬೇಕಂದ್ರೆ ಬಹಳ ಹೈರಾಣ ಇತ್ತು. ಹೌದು ಹೌದು ಅಟ್ಟ ಅನೂರದಾಗ ಅಂಜನಾದೇವಿ ಚಟ್ಟನಿ ಎದ್ದು ನಿತ್ತು ನೋಡ್ರಿ. ಹೌದಾ? ಸಿಟ್ಟಿಗೆ ಬಂದ, ಏ ಹನುಮಂತ ಏನತ್ತಾಳ ತಾಯಿ? ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕಂದಳು. ಹೌದು ಹೌದು ಯಾರಿಗೆ? ತನ್ನ ಮಗನಿಗೆ ಎತ್ತಾಳ. ಹನುಮಂತಗ ನೀ ಇರ್ಲಿಕ್ಕಾಗಿ ರಾಮ ಲಕ್ಷ್ಮಣಿಗೆ ಯಾಕೆ ಕಷ್ಟ ಕೊಟ್ಟು ಹನುಮಂತ? ರಾಮ ಲಕ್ಷ್ಮಣಿಗೆ ಯಾಕೆ ಕಷ್ಟ ಕೊಟ್ಟಿ? ಹೌದು ಹೌದು ಅವಾಗ ಯಾಕೆ ಯವ್ವ ಅನ್ನವ ಲಕ್ಷ್ಮಣ. ಹೌದು ನಿನ್ನ ಮಗ ಅಷ್ಟು ಶಕ್ತಿಶಾಲಿಯನ ತಿಳ್ಕೊಂಡ. ಹೌದು ನೀ ನೋಡಿಲ್ಲ ಲಕ್ಷ್ಮಣ ಅಂದಳಕ್ಕಿ. ಹೌದಾ? ಏ ಲಕ್ಷ್ಮಣ ನೋಡಿದು ಅಂದಳಕ್ಕಿ. ಹೌದು ಆ ಗುಡಿಸಲದೊಂದು ಹಾದಳು. ಒಂದು ದೊಡ್ಡ ಗುಡ್ಡದ ಮ್ಯಾಗ ನಿತ್ತು ಅಂಜನಾದೇವಿ ಒಂದೇ ಒಂದು ಎದೆ ಹಾಲ ಕಡಿದು ಒಂದೇ ಹನಿ ಆ ಗುಡ್ಡದ ಮ್ಯಾಗ ಬಿತ್ತು. ಗುಡ್ಡ ಪುಡಿ ಪುಡಿ ಆಯ್ತು. ಹೌದು ಹೌದು ಗುಡ್ಡ ಪುಡಿ ಪುಡಿ ಆಗಿ ಹೋಯ್ತು. ಅಂಜನಾದೇವಿದು ಎದೆ ಹಾಲು ಒಂದೇ ಹನಿ ಆ ಗುಡ್ಡದ ಮ್ಯಾಗ ಬಿದ್ದಲ್ಲ. ಹೌದಾ? ಗುಡ್ಡ ಪುಡಿ ಪುಡಿ ಆಯ್ತು. ಲಕ್ಷ್ಮಣ ಹೇಳ್ತಾಳ ಅಂಜನಾದೇವಿ. ಹೌದಾ? ಏನ್ ಹೇಳಿದಳು? ಏ ಲಕ್ಷ್ಮಣ, ಹೌದಾ? ಒಂದೇ ಎದೆ ಹಾಲು ಒಂದೇ ಹನಿ ಗುಡ್ಡದ ಮ್ಯಾಗ ಬಿದ್ರ ಇಡೀ ಗುಡ್ಡ ಪುಡಿ ಪುಡಿ ಆಗ್ಯದಂದ್ರ ನನ್ನ ಎದೆ ಹಾಲ ಕುಡ್ದಂತ ಹನುಮಂತನಲ್ಲಿ ಎಷ್ಟು ತಾಕತ್ತಿದ್ದಿರ್ಬೇಕು ನೀನೇ ವಿಚಾರ ಮಾಡಂದಳು. ಹೌದು 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 ಅವಾಗ
ಲಕ್ಷ್ಮಣನಲ್ಲಿದ ಗರ್ವ ನಾಶ ಆಯ್ತು. ಹೌದಾ ಹನುಮಂತಗ ಹೇಳ್ತಾಳ ನೀ ಇರ್ಲಕ್ಕಾಗಿ ಯಾಕ ಒಯ್ದಿ ಇವ್ರಿಗೆ. ಹೌದ್ ಹೌದು ಅವಾಗ ಹನುಮಂತ ತನಯವ ನಾ ಬರೇ ಪಾತ್ರ ಮಾಡವಿದ್ದ. ಹೌದ್ ಹೌದು ಪ್ರಭು ನನಗ ಬರೇ ಸೀತಾನ ಶೋಧ ಮಾಡ್ಕೊಂಡು ಬಾ ಅಂದಾನ. ಹೌದಾ ಸೀತಾಗ ತಗೊಂಡು ಬಾ ಅಂದಿದಂದ್ರ ರಾವಣ ಲಂಕಪಟ್ಟ ಸುಟ್ಟು ಬೂದಿ ಮಾಡ್ತಿದ್ಯವ್ವ. ನನಗ ಬರುವೆ ಪ್ರಭು ಪಾತ್ರ ಮಾಡತ್ತೇಳಿ ನೋಡಿ ಬತ್ತೇಳಿ ಯವ್ವ. ಹೌದ್ ಹೌದು ಎಟ್ಟ ತಾಕತ್ತಿದ್ದಿರ್ಬೇಕು ಹನುಮಂತನಲ್ಲಿ. ಹೌದಾ ಅದಕ್ಕೆ ಒಂದು ತಾಯಿ ಎದಿ ಹಾಡಿನಾಗಿದ್ದುದು ತಾಕತ್ತದ ಬಂಧುಗಳೇ. ಹೌದ್ ಹೌದು ಏನೋ ತಾಯಿ ಎದಿ ಹಾಲಿನೊಳಗೆ ತಾಕತ್ತ. ತಾಯಿ ಎದಿ ಹಾರಿನೊಳಗಿನ ಇದ್ದಂತ ತಾಕತ್ತದ ಜಗತ್ತದಾಗ ಹೌದು ಎಷ್ಟು ಮಂದಿ ಇಲ್ಲಿದ್ದೆವು. ಪ್ರತಿಯೊಬ್ರು ತಾಯಿ ಎದಿ ಹಾಲು ಕುಡಿದೆ ಜಗತ್ತೆ ನೋಡಿದವ್ರು ಇದ್ದೆವು. ಹೌದ್ ಹೌದು ಪ್ರತಿಯೊಬ್ರು ತಾಯಿ ಎದಿ ಹಾಲು ಕುಡಿದೆ ಜಗತ್ತೆ ನೋಡಿದೆವು. ಹೌದಾ ಅದಕ್ಕ ಬಹಳ ಮಾತಾಡೋದು ಬೇಡ. ಯಥಾ ಪ್ರಕಾರ ನಾಲ್ಕ ನುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಅಫ್ಜಲ್ಪುರದವರಿಗೆ ಪಾಳ್ಯ ಹೊಕ್ಕದ ನೋಡುನು. ಹ್ಯಾಂಗ ಬಹಳ ದಿವಸದಕ್ಕೆ ಕೂಡುದು ಮ್ಯಾಳದಿದು. ಹೌದಾ ಏನ ಕರಿ ಅವಂದ್ ಹರಿತದೋ ಏನ ನಂದ್ ಹರಿತದ ತಿಳಿಬೇಕು ಇವತ್ತು. ಹೌದು ಹೌದು ಹೌದಿಲ್ಲ? ಹೌದಾ ಅದಕ್ಕ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳಕಳಿ ವಿನಂತಿ. ಆಗಲಿ.